ಇನ್ನು ಇವತ್ತು ಜಂಟಿ ಅಧಿವೇಶನಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಇದರ ಬೆನ್ನಿಗೆ ಇಲ್ಲಿ ಇನ್ನೊಂದು ಪ್ರಶ್ನೆ ಬರ್ತಾ ಇದೆ. ಒಂದು ವೇಳೆ ರಾಜ್ಯಪಾಲರು ಇವತ್ತು ಅಧಿವೇಶನಕ್ಕೆ ಬಾರದೇ ಇದ್ರೆ ಸಾಂವಿಧಾನಿಕ ಬಿಕ್ಕಟ್ಟು ಉದ್ಭವ ಆಗುತ್ತೆ. ಜಂಟಿ ಅಧಿವೇಶನ ನಡೆಯದೇ ಇದ್ರೆ ಬಜೆಟ್ ಮಂಡನೆಯೂ ಕೂಡ ಅಸಾಧ್ಯ. ವರ್ಷದ ಮೊದಲ ಅಧಿವೇಶನದಲ್ಲಿ ರಾಜ್ಯಪಾಲರ ಭಾಷಣ ಕಡ್ಡಾಯ ಅನ್ನೋದನ್ನ ಸಂವಿಧಾನದ ಆರ್ಟಿಕಲ್ 176 ಕ್ಲಿಯರ್ ಆಗಿ ಹೇಳುತ್ತೆ. ಆರ್ಟಿಕಲ್ 176 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕ್ಲಿಯರ್ ಆಗಿ ಹೇಳುತ್ತೆ, ರಾಜ್ಯಪಾಲರು ವರ್ಷದ ಮೊದಲ ಅಧಿವೇಶನವನ್ನ ಸದನವನ್ನ ಉದ್ದೇಶಿಸಿ ಭಾಷಣ ಮಾಡಬೇಕು, ಅಸೆಂಬ್ಲಿಯನ್ನ ಉದ್ದೇಶಿಸಿ ಭಾಷಣ ಮಾಡಬೇಕು ಅಂತ ಹೇಳುತ್ತೆ. ಒಂದು ವೇಳೆ ಕೌನ್ಸಿಲ್ ಇದ್ರೆ, ಅಂದ್ರೆ ವಿಧಾನ ಪರಿಷತ್ ಇರುವಂತ ರಾಜ್ಯ ಅಂತ ಆದ್ರೆ ಜಂಟಿ ಸದನವನ್ನ ಉದ್ದೇಶಿಸಿ ಭಾಷಣ ಮಾಡಬೇಕು ಅಂತ. ಈ ದೇಶದಲ್ಲಿ 6 ರಾಜ್ಯಗಳಲ್ಲಿ ವಿಧಾನ ಪರಿಷತ್ ಇದೆ. ಸೊ ಅಂತ ರಾಜ್ಯಗಳಲ್ಲಿ ಜಂಟಿ ಸದನವನ್ನ ಉದ್ದೇಶಿಸಿ ರಾಜ್ಯಪಾಲರು ಭಾಷಣ ಮಾಡಬೇಕು. ಮತ್ತು ಒಂದು ವರ್ಷದ ಮೊದಲ ಅಧಿವೇಶನ ಅಥವಾ ಎಲೆಕ್ಷನ್ ನಡೆದು ಹೊಸ ಸರ್ಕಾರ ಬಂದಾಗ ಜಂಟಿ ಅಧಿವೇಶನ ಉದ್ದೇಶಿಸಿ ರಾಜ್ಯಪಾಲರು ಭಾಷಣ ಮಾಡಲೇಬೇಕು. ಇದು ಕಡ್ಡಾಯ ಸಾಂವಿಧಾನಿಕ ಕರ್ತವ್ಯ ರಾಜ್ಯಪಾಲರದ್ದು. ಇದೇ ಆಗದೇ ಇದ್ದರೆ ಅಧಿವೇಶನ ನಡೆಸೋದಕ್ಕೆ ಬರಲ್ಲ ಅಂತ ಕಾನೂನು ತಜ್ಞರು ಹೇಳ್ತಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿ. ಮಾರುತೇಶ್, ಈಗ ಜಂಟಿ ಅಧಿವೇಶನ ರಾಜ್ಯಪಾಲರ ಭಾಷಣದ ಮುಖಾಂತರ ಆರಂಭ ಆಗಬೇಕು. ಒಂದು ವೇಳೆ ಆಗದೇ ಇದ್ರೆ ನಾಡಿದ್ದು ಬಜೆಟ್ ಅಧಿವೇಶನವೂ ಕೂಡ ವರ್ಷದ ಮೊದಲ ಅಧಿವೇಶನ ಆಗುತ್ತೆ. ಆಗಲೂ ರಾಜ್ಯಪಾಲರ ಭಾಷಣದ ಮುಖಾಂತರನೇ ಆರಂಭ ಆಗಬೇಕು. ರಾಜ್ಯಪಾಲರ ಭಾಷಣ ಇಲ್ಲದೆ ಅಧಿವೇಶನ ಸ್ಟಾರ್ಟ್ ಆಗೋದಕ್ಕೆ ಅವಕಾಶ ಇಲ್ಲ ಕಾನೂನಲ್ಲಿ. ಹೌದು ರಕ್ಷಿತ್, ಯಾಕೆಂದ್ರೆ ಇವತ್ತಿನ ಅಜೆಂಡಾ ಶುರುವಾಗಬೇಕಾಗಿರುವಂಥದ್ದೇ ರಾಜ್ಯಪಾಲರ ಭಾಷಣದಿಂದ. ರಾಜ್ಯಪಾಲರ ಆ ಭಾಷಣವನ್ನು ಶುರು ಮಾಡದೇ ಇದ್ರೆ ಅಥವಾ ಅವರು ಬರದೇ ಇದ್ರೆ ಅಧಿವೇಶನವನ್ನು ನಡೆಸುವಂತ ಯಾವುದೇ ಅವಕಾಶಗಳು ಇರೋದಿಲ್ಲ. ಯಾಕೆಂದ್ರೆ ಆ ಚೇರ್ ಮೇಲೆ ಇವತ್ತು ರಾಜ್ಯಪಾಲರೇ ಬಂದು ಆಸೀನರಾಗಿ ಭಾಷಣವನ್ನ ಶುರು ಮಾಡಬೇಕು. ಅಲ್ಲಿ ಇವತ್ತು ಹೋಗಿ ಸ್ಪೀಕರ್ ಕೂತ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಯಾಕೆಂದ್ರೆ ಅಜೆಂಡಾದಲ್ಲಿ ರಾಜ್ಯಪಾಲರಿಂದಲೇ ಈ ಅಧಿವೇಶನ ಚಾಲನೆ ಆಗಬೇಕು ಅಂತ ಇದೆ, ಅದು ಭಾಷಣದ ಮೂಲಕ. ಒಂದ್ ವೇಳೆ ಅದಾಗದೇ ಇದ್ರೆ ಅಧಿವೇಶನವನ್ನೇ ನಡೆಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಮೊದಲನೇ ದಿನ ಅಜೆಂಡಾ ಮುಗೀತು, ಮಾಡೋಕ್ಕಾಗಲ್ಲ, 2ನೇ ದಿನದಿಂದ ಶುರು ಮಾಡೋಣ, ಆ ಥರದ ಯಾವುದೇ ಅವಕಾಶಗಳು ಅಧಿವೇಶನ ನಡೆಸೋದಕ್ಕೆ ಇಲ್ಲ. ಒಂದ್ ವೇಳೆ ಈ ಅಧಿವೇಶನ ನಡೀದೇ ಇದ್ರೆ ಮತ್ತೊಮ್ಮೆ ವಿಶೇಷ ಅಧಿವೇಶನ ಕರೀತಾರೆ, ಅಥವಾ ಫೆಬ್ರವರಿಯಲ್ಲಿ ಯಾವಾಗಲೂ ಈ ಹಿಂದೆ ಏನಾಗ್ತಾ ಇತ್ತು, ಬಜೆಟ್ ಸೆಷನ್ಗೂ ಮುಂಚೆ 1 ವಾರಗಳ ಕಾಲ ಅಧಿವೇಶನ ಕರೀತಾ ಇದ್ರು. ಆಗ ಜಂಟಿ ಅಧಿವೇಶನ ಉದ್ದೇಶಿಸಿ ರಾಜ್ಯಪಾಲರು ಭಾಷಣ ಮಾಡಿ ಹೋಗ್ತಾ ಇದ್ರು. ಈ ಬಾರಿ ಆ ಭಾಷಣ ನಡೀದೇ ಇದ್ರೆ ಅಥವಾ ಈ ಬಾರಿ ಆ ಅಧಿವೇಶನ ನಡೀದೇ ಇದ್ರೆ ಮುಂದೆ ಬಜೆಟ್ ಮಂಡನೆಯ ಸಂದರ್ಭದಲ್ಲಾದರೂ ಕೂಡ ಜಂಟಿ ಅಧಿವೇಶನವನ್ನು ನಡೆಸಲೇಬೇಕಾಗುತ್ತೆ. ಆಗಲೂ ರಾಜ್ಯಪಾಲರು ಭಾಷಣ ಮಾಡಲೇಬೇಕಾಗುತ್ತೆ. ಬಹುಶಃ ಅಲ್ಲಿಯ ತನಕ ಈ ಬಿಕ್ಕಟ್ಟು ಅಥವಾ ಅಲ್ಲಿಯ ತನಕ ಕಾನೂನು ಹೋರಾಟಗಳಲ್ಲಿ ಏನಾದರೂ ಸರ್ಕಾರಕ್ಕೆ ಜಯ ಸಿಗಬಹುದಾ ಅಥವಾ ನಿರ್ದೇಶನಗಳೇನಾದರೂ ಸುಪ್ರೀಂ ಕೋರ್ಟ್ ಕೊಡ್ಬೋದಾ ಅನ್ನುವಂಥ ನಿರೀಕ್ಷೆಗಳು ಸಹಜವಾಗಿ ಇದ್ದೇ ಇದೆ. ಒಂದು ವೇಳೆ ಅದಾಗದೇ ಇದ್ದೆ ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ ರಾಜ್ಯಪಾಲರ ಭಾಷಣದಲ್ಲಿ ಈ ಅಂಶಗಳನ್ನು ಬಿಟ್ಟು ಬೇರೆಯ ಹೊಸದೊಂದು ಭಾಷಣವನ್ನು ತಯಾರು ಮಾಡಿ ಅದರಲ್ಲಿ ರಾಜ್ಯಪಾಲರಿಗೆ ಆಕ್ಷೇಪ ಇರುವಂಥ ವಿಚಾರಗಳನ್ನು ಕೈಬಿಟ್ಟು ಮಾಡುವಂಥ ಅವಕಾಶಗಳು ಕೂಡ ಇದ್ದಾವೆ. ಹಾಗಾಗಿ ಯಾವ ಆಯ್ಕೆಗಳನ್ನು ಮಾಡ್ಕೊಳ್ತಾ ಇದೆ ಸರ್ಕಾರ? ಯಾಕಂದರೆ ಸರ್ಕಾರಕ್ಕೆ ಬಜೆಟ್ ಮಂಡನೆ ಅನಿವಾರ್ಯ, ಬಜೆಟ್ ಮಂಡಿಸಲೇಬೇಕು. ಇನ್ನೊಂದು ರೀತಿಯಾದಂಥ ಕ್ರೈಸಿಸ್ಗೆ ರಾಜ್ಯ ಸರ್ಕಾರ ಆಸ್ಪದ ಕೊಡದೇ ಇರೋ ರೀತಿಯಲ್ಲಿ ನಡ್ಕೊಳ್ಬೇಕಾಗುತ್ತೆ. ಹೀಗಾಗಿ ರಾಜ್ಯಪಾಲರನ್ನ ಮನವೊಲಿಸುವಂಥ ಪ್ರಯತ್ನಗಳಾಗ್ತದೋ ಅಥವಾ ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇಲೆ ರಾಜ್ಯಪಾಲರನ್ನ ವಿಧಾನಸಭೆಗೆ ಕಳಿಸುವಂಥ ಪ್ರಯತ್ನಗಳನ್ನ ಸರ್ಕಾರ ಮಾಡುತ್ತೋ ಅಥವಾ ರಾಜ್ಯಪಾಲರ ಆಕ್ಷೇಪಗಳಿಗೆ ಮಣಿದು ಮುಂದಿನ ಅಧಿವೇಶನ ಕರೆದು ಭಾಷಣವನ್ನು ಬದಲಾಯಿಸಿ ಅವಕಾಶ ಮಾಡಿಕೊಳ್ತಾರೋ, ಈ ಎಲ್ಲ ಉತ್ತರಗಳಿಗೆ ಮುಂದಿನ ದಿನಗಳಲ್ಲಿ ನಡೆಯುವಂತ ಬೆಳವಣಿಗೆಯಿಂದ ಉತ್ತರ ಸಿಗಬಹುದು ರಕ್ಷತ್. ಆದ್ರೆ ಈ ಅಧಿವೇಶನ ನಡೀದೇ ಇದ್ರೆ ಮತ್ತೆ ಬಜೆಟ್ ಅಧಿವೇಶನಕ್ಕೂ ಮುಂಚೆ ಇನ್ನೂ 1 ವಾರಗಳ ಕಾಲ ಅಧಿವೇಶನ ಕರೆಯುವಂತ ಅವಕಾಶ ಕೂಡ ಸರ್ಕಾರದ ಮುಂದೆ ಇದೆ. ಯಾವ ಆಯ್ಕೆಯನ್ನ ಸರ್ಕಾರ ಮಾಡುತ್ತೆ ಅನ್ನುವಂತ ಕುತೂಹಲಗಳು ಹೆಚ್ಚಾಗಿದ್ದಾವೆ ರಕ್ಷತ್. ಎಸ್ ಮಾರುತೇಶ್, ಹಾಗೆ ಸಂಪರ್ಕದಲ್ಲಿರಿ. ಇನ್ನು ಅಧಿವೇಶನದಲ್ಲಿ ಭಾಗಿಯಾಗಬೇಕಾ ಬೇಡವಾ ಅನ್ನೋದರ ಬಗ್ಗೆ ರಾಜ್ಯಪಾಲರು ಇನ್ನೂ ಕೂಡ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ ಅನ್ನೋದು ಲೋಕಭವನದಿಂದ ಸಿಗ್ತಾ ಇರುವಂತ ಮಾಹಿತಿ. ಎಸ್, ಈಗ ಅಪ್ಡೇಟ್ ಸಿಗ್ತಾ ಇದೆ. ಅಧಿವೇಶನದಲ್ಲಿ ಭಾಗಿಯಾಗೋದಕ್ಕೆ ರಾಜ್ಯಪಾಲರು ತೀರ್ಮಾನಿಸಿದ್ದಾರೆ. ಆದರೆ ಭಾಷಣ ಓದೋ ಬಗ್ಗೆ ಇನ್ನೂ ಅಂತಿಮ ಆಗಿಲ್ಲ. ವಿವಾದಿತ ಅಂಶವನ್ನು ಓದೋ ಕುರಿತು ಇನ್ನೂ ತೀರ್ಮಾನ ಆಗಿಲ್ಲ. ಅಧಿವೇಶನದಲ್ಲಿ ಭಾಗಿ ಬಗ್ಗೆ ಅಧಿಕಾರಿಗಳಿಗೆ ಅವರು ಸೂಚನೆ ಕೊಟ್ಟಿದ್ದಾರೆ, ಲೋಕಭವನದ ಅಧಿಕಾರಿಗಳಿಗೆ. ಕಲಾಪದಲ್ಲಿ ಏನಾಗುತ್ತೆ ಅನ್ನೋದು ಈಗಿರುವಂತ ಕುತೂಹಲ. ರಾಜ್ಯಪಾಲರು ಬರ್ತಾರೆ ಅನ್ನೋದು ಕನ್ಫರ್ಮು, ಆದರೆ ಭಾಷಣ ಸರ್ಕಾರ ಸಿದ್ಧಪಡಿಸಿದ ಭಾಷಣವನ್ನ ಯಥಾ ಪ್ರಕಾರ ಓದ್ತಾರೆ ಅನ್ನೋದು ಕನ್ಫರ್ಮ್ ಇಲ್ಲ. ರಾಜ್ಯಪಾಲರು ಬರ್ತಾರೆ ಅನ್ನೋದು ಖಚಿತವಾಗ್ತಾ ಇದೆ. ಈಗ ಅಧಿವೇಶನ ಅಟೆಂಡ್ ಮಾಡ್ತಾರೆ, ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡ್ತಾರೆ.
ಆದರೆ ಸರ್ಕಾರದ ಭಾಷಣವನ್ನ ಯಥಾವತ್ತು ಓದ್ತಾರಾ ಅನ್ನೋದು ಈಗಿರುವಂತ ಕುತೂಹಲ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ರೆಡಿ ಇದ್ದಾರೆ. ಮಾರುತೇಶ್, ಅಲ್ಲಿಗೆ ಬರೋದು ಕನ್ಫರ್ಮ್ ಆಯ್ತು ಹಂಗಿದ್ರೆ? ರಕ್ಷತ್, ಈಗ ಅದು ಸಾಂವಿಧಾನಿಕ ಕರ್ತವ್ಯ. ಒಂದು ರಾಜ್ಯಪಾಲರು ಬರದೇ ಇರುವಂತಹ ನಿರ್ಧಾರವನ್ನೇನಾದರೂ ತೆಗೆದುಕೊಂಡ್ರೆ, ಈಗಾಗಲೇ ರಾಜ್ಯಪಾಲರ ಮೇಲೆ ಸರ್ಕಾರ ಮುಗಿಬಿದ್ದಿದೆ, ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆ ರೀತಿ ವರ್ತಿಸ್ತಾ ಇದ್ದಾರೆ ಅನ್ನುವಂಥ ಟೀಕೆಗಳನ್ನು ರಾಜ್ಯಪಾಲರು ಈಗಾಗಲೇ ಎದುರಿಸ್ತಾ ಇದ್ದಾರೆ. ಒಂದು ವೇಳೆ ಇವತ್ತಿನ ಜಂಟಿ ಅಧಿವೇಶನಕ್ಕೆ ರಾಜ್ಯಪಾಲರು ಬರದೇ ಇದ್ರೆ, ಭಾಷಣ ಮಾಡೋದು ಬಿಡೋದು ರಾಜ್ಯಪಾಲರ ವಿವೇಚನೆ, ಏನು ಮಾಡಬೇಕು ಮಾಡಬಾರ್ದು ಅಥವಾ ಯಾವುದನ್ನ ಬಿಟ್ಟು ಮುಂದಿನ ಭಾಷಣಗಳನ್ನು ಮಾಡಬೇಕು ಅನ್ನುವಂಥದ್ದು ರಾಜ್ಯಪಾಲರ ವಿವೇಚನೆ. ಆದರೆ ವಿಧಾನಸಭೆಗೆ ಅವರು ಎಂಟ್ರಿ ಆಗದೇ ಇದ್ರೆ ನಿಶ್ಚಿತವಾಗಿಯೂ ಕೇಂದ್ರ ಸರ್ಕಾರದ ಏಜೆಂಟ್ ಅನ್ನುವ ರೀತಿಯಲ್ಲಿ ಕಾಂಗ್ರೆಸ್ ಇದನ್ನ ಬಳಸ್ಕೊಳ್ಳೋದಕ್ಕೆ ಎಲ್ಲ ಅವಕಾಶಗಳು ರಾಜ್ಯಪಾಲರೇ ಮಾಡಿಕೊಟ್ಟಂಗಾಗುತ್ತೆ. ಯಾಕೆಂದ್ರೆ ಸಾಂವಿಧಾನಿಕವಾಗಿ ಇರ್ತಕ್ಕಂಥ ಕರ್ತವ್ಯ ಇದು, ನಾನು ಮಾಡಲ್ಲ ಅಂತ ಹೇಳೋದಕ್ಕೆ ಬರಲ್ಲ. ಆದರೆ ನೀವು ಸದನಕ್ಕೆ ಬರದೇ ಇರುವಂಥದ್ದೇನಾದರೂ ಆದರೆ ರಾಜ್ಯಪಾಲರ ಮೇಲೆ ನಿಜವಾಗ್ಲೂ ಕೂಡ ಅಂಥದ್ದೊಂದು ಗಂಭೀರ ಆರೋಪ ಕೇಳಿ ಬರುತ್ತೆ, ಅದಕ್ಕೆ ಪುಷ್ಟಿ ನೀಡುವಂತೆ ಅವರು ಕೂಡ ನಡ್ಕೊಳ್ತಾ ಇದ್ದಾರೆ ಅನ್ನೋದು ಸಾಬೀತಾಗುತ್ತೆ. ಈಗ ಅವರು ವಿಧಾನಸಭೆಗೆ ಬಂದು ಭಾಷಣವನ್ನು ಬರೀ ಟೇಬಲ್ ಮಾಡಿ ಹೋಗ್ಬೋದು, ಅಥವಾ ಭಾಷಣ ಆರಂಭಿಸಿ ಕೆಲ ಅವರಿಗೆ ಆಕ್ಷೇಪ ವ್ಯಕ್ತ ಆಗಿರ್ತಕ್ಕಂಥ ಪ್ಯಾರಗಳನ್ನು ಬಿಟ್ಟು ಮುಂದಿನದ್ದು ಓದೋದಕ್ಕೂ ಕೂಡ ಅವರಿಗೆ ಅಧಿಕಾರ ಇದೆ. ವಿಧಾನಸಭೆಯಲ್ಲಿ ಅವರು ಏನು ಮಾತನಾಡಬೇಕು ಅಥವಾ ಏನು ಭಾಷಣ ಮಾಡಬೇಕು ಅಥವಾ ಕಂಪ್ಲೀಟ್ ಆಗಿ ಓದಬೇಕಾ, ಯಾವುದು ಓದಬಾರ್ದು, ಅದೆಲ್ಲದಕ್ಕೂ ಅವರಿಗೆ ಅವರದ್ದೇ ಆದಂಥ ವಿವೇಚನೆ ಇದೆ. ಅದು ಇನ್ನೊಂದು ಡಿಬೇಟ್ಗೆ ಅವಕಾಶವನ್ನು ಮಾಡಿಕೊಡುತ್ತೆ. ಆದರೆ ವಿಧಾನಸಭೆಗೆ ನಾನು ಬರೋದಿಲ್ಲ, ಭಾಷಣವನ್ನೇ ಮಾಡೋದಿಲ್ಲ ಅನ್ನುವಂಥದ್ದು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಸಾಂವಿಧಾನಿಕವಾಗಿ ಇರ್ತಕ್ಕಂಥ ಕರ್ತವ್ಯಗಳನ್ನು ನಿರ್ವಹಿಸಬೇಕಾಗಿರುವಂಥದ್ದು ರಾಜ್ಯಪಾಲರ ಕರ್ತವ್ಯ. ಈಗ ಕಾಂಗ್ರೆಸ್ ಸರ್ಕಾರ ಇದೆ ಅಥವಾ ಬಿಜೆಪಿ ಕೇಂದ್ರದಲ್ಲಿದೆ ಅನ್ನುವಂಥದ್ದು ಸೆಕೆಂಡರಿ. ಆದರೆ ರಾಜ್ಯಪಾಲರು ತಮಗೆ ಇರ್ತಕ್ಕಂಥ ಸಾಂವಿಧಾನಿಕ ಕರ್ತವ್ಯಗಳು, ನಾಳೆ ಕಾಂಗ್ರೆಸ್ ಸರ್ಕಾರ ಇರಲಿ, ಬಿಜೆಪಿ ಸರ್ಕಾರ ಇರಲಿ, JDS ಸರ್ಕಾರ ಇರಲಿ, ರಾಜ್ಯಪಾಲರು ಜಂಟಿ ಅಧಿವೇಶನಕ್ಕೆ ಬರಬೇಕು, ಭಾಷಣವನ್ನು ಓದಬೇಕು ಅನ್ನುವಂಥದ್ದು ಕಡ್ಡಾಯ ನಿಯಮ. ಭಾಷಣವನ್ನು ಓದೋದು ಬಿಡೋದು ಸೆಕೆಂಡ್ರಿ. ಬರದಲ್ಲೇ ಇರ್ತಕ್ಕಂಥ ನಿರ್ಧಾರ ಏನಾದರೂ ಮಾಡಿದರೆ ರಕ್ಷತ್, ಖಂಡಿತವಾಗಿಯೂ ಕೇಂದ್ರ ಸರ್ಕಾರದ ಏಜೆಂಟ್ ಅನ್ನೋದನ್ನು ಕಾಂಗ್ರೆಸ್ ಹೆಚ್ಚು ಬಿಂಬಿತ ಮಾಡುತ್ತೆ. ಕೇಂದ್ರ ಸರ್ಕಾರದ ಕೈಗೊಂಬೆ ರೀತಿ ರಾಜ್ಯಪಾಲರು ವರ್ತಿಸ್ತಾ ಇದ್ದಾರೆ ಅಂತ ಟೀಕೆಗಳು ಶುರುವಾಗುತ್ತೆ. ರಾಜ್ಯಪಾಲರ ವಿರುದ್ಧ ಹೋರಾಟಗಳು ಆರಂಭ ಆಗುತ್ತೆ. ಈ ಹಿಂದೆಯೂ ಕೂಡ ಇಂಥ ಬೆಳವಣಿಗೆಗಳು ಹಂಸರಾಜ್ ಭಾರದ್ವಾಜ್ ಇದ್ದಂಥ ಸಂದರ್ಭದಲ್ಲಿ ಪ್ರತಿಭಟನೆಗಳಿರ್ಬೋದು, ರಾಜ್ಯಪಾಲನ ವಿರೋಧಿಸಿದಂಥದ್ದು ಇರ್ಬೋದು, ದೊಡ್ಡ ಮಟ್ಟದ ಹೋರಾಟಗಳು ಕೂಡ ನಡೆದಿತ್ತು. ಅಂಥದ್ದೇ ಒಂದು ಕ್ರೈಸಿಸ್ಗೆ ಗವರ್ನರ್ ಅವಕಾಶವನ್ನು ಮಾಡಿಕೊಡ್ತಾರಾ ಅನ್ನುವಂಥ ಕುತೂಹಲಗಳು ಉಳಿದಿದ್ದಾವೆ. ಆದರೆ ಈಗಿರುವಂಥ ಮಾಹಿತಿ ಅವರು ಬರ್ತಾರೆ ಅನ್ನುವಂಥದ್ದು ಖಚಿತ ಆಗ್ತಾ ಇದೆ. ಭಾಷಣವನ್ನು ಕಂಪ್ಲೀಟ್ ಮಾಡ್ತಾರಾ ಅಥವಾ ಟೇಬಲ್ ಮಾಡಿ ಹೋಗ್ತಾರಾ ಅಥವಾ ಕೆಲವೊಂದು ಸ್ಕಿಪ್ ಮಾಡಿ ಹೋಗ್ತಾರಾ, ಈ ಪ್ರಶ್ನೆಗಳಿಗೆ ಉತ್ತರ ಇನ್ನೂ ಸಿಗ್ತಾ ಇಲ್ಲ ರಕ್ಷತ್. ಎಸ್ ಮಾರುತೇಶ್, ಥ್ಯಾಂಕ್ ಯು ಮಾಹಿತಿಗೆ. ಇನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.